ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಇದೇ ಶನಿವಾರ ಬಾದಾಮಿ ಅಮಾವಾಸ್ಯೆ ಅಂತ ಕರೀತಾರೆ. ಒಂದು 2ನೇ ದಿನದನಪ್ಪ ಅಂತ ಅವತ್ತು ಶನಿ ಜಯಂತಿ ಬೇರೆ ಇದೆ. ನೋಡಿ, ತುಂಬ ಸರಳವಾಗಿ ಪರಿಹಾರ ಹೇಳ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ, ನೋಡಿ, ಇವಾಗ ಸಿಂಹ ರಾಶಿಯವ್ರಿಗೆ ಅಷ್ಟಮ ಶನಿ ಇದೆ. ಆಮೇಲೆ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವ್ರಿಗೆ 7.5 ನಡೀತಾ ಇದೆ ಅಲ್ವಾ. ಹಾಗಾಗಿ ಇವ್ರಿಗೆ ಅಂತ ಪರಿಹಾರ ಹೇಳ್ತಾ ಇದ್ದೀನಿ. ಆಮೇಲೆ ಇದು ಎಲ್ಲರೂ ಮಾಡ್ಬೋದು. ಅಂದರೆ ಇವರು ತುಂಬ ಇಂಪಾರ್ಟೆಂಟ್. ಇವ್ರು 4 ಜನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಿದೆ ಗೊತ್ತಾ, ದಶಾಭಕ್ತಿಗಳು ನಡೀತಾ ಇರಬೇಕು. ಶನಿ ದಶಾ, ಶನಿ ಭಕ್ತಿ ನಡೀತಾ ಇದ್ದರೆ ಮಾತ್ರ ಇದು ತುಂಬ ಅಪ್ಲೈ ಆಗುತ್ತೆ. ಇಲ್ಲ ಅಂದರೆ ಮಾಮೂಲಿ ಬೇರೆ ಒಳ್ಳೆಯ ದಶಗಳು ನಡೆದ್ರೆ ಒಳ್ಳೆಯದೇ ಆಗ್ತಾ ಇರ್ತೈತೆ. ಆದರೆ ಏನಪ್ಪ ಅಂದರೆ, ಈ 4 ರಾಶಿಯವರು ಬೇಕಾದರೆ ಇವು ಹೇಳೋ ಪರಿಹಾರ ಮಾಡ್ಕೊಬೋದು. ಇದು ಸಿಂಪಲಾಗಿ ಹೇಳ್ತೀನಿ, ಮಾಡ್ಕೊಳ್ಳಿ. ಏನು ಗೊತ್ತಾ, ಕಪ್ಪಿಜಿಲು ಗೊತ್ತಾ? ಕಪ್ಪಿಜಿಲು ಒಂದು 8 ಅನ ಸರಿ, ಇಲ್ಲ 17 ಅನ ಸರಿ ತೊಗೊಂಬಂದು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಶುಕ್ರವಾರ ನೈಟು ತಲೆ ದಿಂಬು ಕಡೆ ಇಟ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ನಿಮಗೆ ನೀವೇ 8 ಗಿತ ನಿವಿಳಿಸ್ಕೊಂಡು ಸ್ನಾನ ಮಾಡಿರಬಾರ್ದು. ಸೀದಾ ಹೋಗಿ ಎಲ್ಲ ನಿರ್ಜನ ಪ್ರದೇಶ, ಅಂದರೆ ಖಾಲಿ ಜಾಗ ಎಲ್ಲನ ಇದ್ದರೆ ಅಂದರೆ ಫೀಡ್ ಗಿಡಕ್ಕೆ ಹಳ್ಳ ತೊಟ್ಟು ಅದರಲ್ಲಿ ಊತ ಹಾಕ್ಬಿಟ್ಟು ಬರಬೇಕು. ಅದು ಬಟ್ಟೆ ಸಮೇತ ಅದು ಹಂಗೆ ಗಂಟೆ ಅದನ್ನ ಊತ ಹಾಕ್ಬಿಟ್ಟು ಕ್ಲೀನಾಗಿ ಒಳ್ಳೆ ಹಾಕ್ಬಿಟ್ಟು ಬರೋದ್ರಿಂದ ನೋಡಿ ತುಂಬಾ ಅಂದರೆ ತುಂಬಾ ನಿಮಗೆ ಬೆನಿಫಿಟ್ ಕೊಡುತ್ತೆ. ಇದು ಒಳ್ಳೇದಾಗ್ತಾ ಶುರುವಾಗುತ್ತೆ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಹೆಂಗೆ ಅಂದರೆ, ತುಂಬ ಇದು 7.5 ನಡೀತಾ ಇರುತ್ತೆ. ಆಮೇಲೆ ಶನಿ ದಶಾ, ಶನಿ ಭಕ್ತಿಗಳು ಚೆನ್ನಾಗಿಲ್ಲ ನಮಗೆ. ಆರೋಗ್ಯ ಸಂಬಂಧಪಟ್ಟಿಂದ, ಮಂಡಿಕಾಲು ಸಂಬಂಧಪಟ್ಟಿದ್ದಿಂದ ಎಲ್ಲ ರೀತಿಯೂ ಏನು ಕೆಲಸಗಳು ಕಾರ್ಯಗಳಾಗ್ತಾಯಿಲ್ಲ ಗುರಿ ಅಂದರೆ ಇದು ಮಾಡ್ಬೋದು. ಅಂದರೆ ಶನಿ ದಶೆ, ಶನಿ ಭಕ್ತಿ ನಡೀತಾ ಇರೋರು. ಈ 4 ರಾಶಿ ಹೇಳಿದ್ನಲ್ಲ ನಾನು, ಮೇಷರಾಶಿ, ಸಿಂಹರಾಶಿ, ಕುಂಭರಾಶಿ, ಮೀನರಾಶಿಯವರು ಇದು ಮಾಡಿದ್ರೆ ಅವ್ರಿಗೆ ತುಂಬ ಅನುಕೂಲಗಳಾಗುತ್ತೆ. ಆಮೇಲೆ ಆವತ್ತು ಬಂದು ಸ್ನಾನ ಮಾಡ್ಕೊಂಡು ಸ್ವಲ್ಪ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಆವತ್ತು ಮಾಡ್ಕೊಂಬಿಟ್ಟು ನೋಡಿ, ನೀಲಾಂಬರಿ ಹೂವು, ನೇರಳೆ ಹಣ್ಣು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸಿಹಿ ಕುಂಬಳಕಾಯಿ, ಈ 3 ತೊಗೊಂಡೋಗಿ ನಮ್ಮ ಶನಿಮಾತನ ದೇವಸ್ಥಾನಕ್ಕೆ ಕೊಟ್ಟು ಒಂದು ನಮಸ್ಕಾರ ಹಾಕ್ಕೊಂಬನ್ನಿ. ತುಳಸಿ ಎಲ್ಲ ಕೊಡಬೇಡಿ. ತುಳಸಿ ಕೃಷ್ಣನಿಗೆ ಅವ್ರಿಗೆ ಮಾತ್ರ ಅದು ಕೊಡಬೇಕಾಗಿರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದು ಇರಲಿ. ನೀಲಾಂಬರಿ ಹೂವು ಆ್ಯಪನ್ ತುಂಬ ಪ್ರಿಯವಾದದ್ದು. ಆಮೇಲೆ ನೇರಳೆ ಹಣ್ಣು ತುಂಬ ಇಷ್ಟಪಡೋದು. ಆಮೇಲೆ ಸಿಹಿ ಕುಂಬಳಕಾಯಿ ಆಗ್ಬೋದು. ಈ ಬಾದಾಮಿ ಬೀಜ ಬರ್ತವೆ, ಅದೊಂದು 12 ತೊಗೊಂಡೋಗಿ ಕೊಡ್ಬೋದು ಮಿನಿಮಮ್. ಒಂದು ಕೊಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಬನ್ನಿ, ಖಂಡಿತ ನಿಮ್ಮ ಕಾರ್ಯಗಳು ನಡೆದು ಹೋಗುತ್ತೆ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಏನು, ನೀಲಾಂಬರಿ ಹೂವು, ನೇರಳೆ ಹಣ್ಣು, ಸಿಹಿ ಕುಂಬಳಕಾಯಿ ಯಾರು ಬೇಕಾದ್ರೂ ಕೊಡ್ಬೋದು. ಕೊಡ್ರಿ, ಖಂಡಿತ ಒಳ್ಳೆಯದಾಗತ್ತೆ. ಆಮೇಲೆ ಏನು ಕೆಲಸನೂ ಆಗ್ತಾಯಿಲ್ಲ ಗುರೂಜಿ, ಈ ಶನಿ ದಶಾ, ಶನಿ ಭಕ್ತಿ ನಡೀತಾ ಐತೆ ಅನ್ನೋರಿದ್ದರೆ ಆವತ್ತಿನ ದಿವಸ ನೀಲಾಂಬರಿ ಹೂವು ಕೊಡು ಅಂತ ಹೇಳಿದ್ದೀನಿ. ನೇರಳೆ ಹಣ್ಣು ಗಿಡ ಎಲ್ಲಿದೆ ನೋಡ್ಕೊಳ್ಳಿ. ಆ ಗಿಡಕ್ಕೆ ಹೋಗಿ ಒಂದು ಚೊಂಬು, ಸ್ಟೀಲ್ ಚೊಂಬಲ್ಲಿ ತೊಗೊಂಡೋಗಿ ನೀರು ಹಾಕಿ, ಸ್ವಲ್ಪ ಎಳ್ಳು ಹಾಕಿ ಮಿಕ್ಸ್ ಮಾಡಿನೂ ಹಾಕ್ಬೋದು, ಇಲ್ಲ ಬರೀ ನೀರೇ ಹಾಕ್ಬಿಟ್ಟು ಅದಕ್ಕೆ ಆ ಮರಕ್ಕೆ ಪೂಜೆ ಮಾಡ್ಕೊಂಬನ್ನಿ. ತುಂಬ ಅನುಕೂಲಗಳಾಗುತ್ತೆ. ಆಮೇಲೆ ನಿಮ್ಮ ಕಷ್ಟ ಏನೇ ಇರಲಿ, ಆ ಮರನ ತಪ್ಪಿಕೊಂಡು ನಿಮ್ಮ ಕಷ್ಟನೆಲ್ಲ ಮರಕ್ಕೆ ಕೇಳ್ಕೊಳೋದ್ರಿಂದನೂ ಇದು ಒಂದು ತಂತ್ರಗಳು. ಇದು ಮಾಡ್ಕೊಳ್ಳಿ, ಖಂಡಿತ ಹೇಳ್ತೀನಿ. ಕೃಷ್ಣ ನಿಮ್ಗೆ ಅನುಕೂಲ ಮಾಡ್ತಾನೆ. ಆ ಶನಿದೇವ ನಿಮಗೆ ಧರ್ಮಗುರು ಆಗಿರೋ ಅಂಥ ಅಪ್ಪ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಹೇಳ್ದಂಗೆ ಗೊತ್ತಾ, ಧರ್ಮ ಮೀರಿ ಏನು ಕೆಲಸನೂ ಮಾಡಬೇಡಿ, ಒಳ್ಳೇದು ಮಾಡಿ. ಪರಮಾತ್ಮ ಖಂಡಿತ ಒಳ್ಳೇದೇ ಮಾಡ್ತಾನೆ. ಆಮೇಲೆ ಶನಿ ದಶಾ ಬಂತು, ನಂಗೆ ಹಂಗಾಯ್ತು ಅಂತ ಯಾವತ್ತೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಒಡ್ಲಾಡಬೇಡಿ. ಅಪ್ಪ ಖಂಡಿತ ಒಳ್ಳೇದು ಮಾಡೋಕ್ಕೆ ಬರೋದು. ಯಾರು ಏನೋ ಯೋಗ್ಯತೆಗಳು ಏನಂತ ತೋರ್ಸೋಕ್ಕೆ ಬರೋದು. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಏನಪ್ಪ ಟಿಪ್ಸು ಅಂದರೆ, ಆವತ್ತು ಯಾರಿಗಾನ ವಯಸ್ಸಾದವ್ರಿಗೆ ಸ್ವಲ್ಪ ಊಟದ ಸಂಬಂಧಪಟ್ಟಿದ್ದೆ ನಾನು ದಾನ ಧರ್ಮ ಮಾಡಿ, ಖಂಡಿತ ಒಳ್ಳೆದೈತೆ. ಪರಮಾತ್ಮ ಏನು ಹೇಳ್ತಾನೆ ಗೊತ್ತಾ, ಯಾವುದೇ ಕಾರಣಕ್ಕೂ ದೊಡ್ಡವ್ರನ್ನ ಅಪ್ಪ ಅಮ್ಮನಾಗಲಿ, ಮನೇಲಿರೋ ಹೆಂಡತಿ ತಂಗಿದಿರನ್ನಾಗಲಿ ಅವಶ್ಯ ಶಬ್ದದಲ್ಲಿ ಬೈಯಬಾರ್ದು ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಪ್ಪ ಬಂದಾಗ ಮೊಂಗ್ತನ ಮಾಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಪರಿಹಾರ ಏನು ಗೊತ್ತಾ, ತುಂಬ ಸರಳ ಪರಿಹಾರ. ಏನು ಗೊತ್ತಾ, ಸೋಂಬೇರಿಗಳು ಬೀಳಿದ್ರೆ ನಿಮ್ಮ ಕೆಲಸ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಪ್ಪ ನಿಮ್ಮನಿಗೇನು ಕಾಟ ಕೊಡಲ್ಲ. ಎಲ್ಲ ಒಳ್ಳೆಯದಾಗಲಿ. ಸದಾ ಕೃಷ್ಣನ ನೆನೆಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹರೇ ಕೃಷ್ಣ.